ओम ऋतंजस्वाध्याय प्रवचने च सत्यंजस्वाध्याय प्रवचने च तपश्च स्वाध्याय प्रवचने च श्री गुरुभ्यो नमः। ಆತ್ಮೀಯ ಪ್ರೀತಿ ವೀಕ್ಷಕರೇ, ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಜುಲೈ ತಿಂಗಳ ಮೇಷರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಜುಲೈ ತಿಂಗಳಿನಲ್ಲಿ ಯಾವ ಗ್ರಹದಿಂದ ಮೇಷರಾಶಿಯವರಿಗೆ ಶುಭವನ್ನು ಉಂಟು ಮಾಡ್ತದೆ, ಯಾವ ಗ್ರಹದಿಂದ ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ಗ್ರಹದಿಂದ ಅಶುಭ ಫಲಗಳನ್ನು ಕೊಡ್ತದೆ ಅಂತ. ಮೊದಲನೇದಾಗಿ ರೈತಾಪಿ ವರ್ಗದವರಿಗೆ ಯಾವ ಸಂದರ್ಭದಲ್ಲಿ ಮಳೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದು. ಜುಲೈ ಮೊದಲನೇ ವಾರದಲ್ಲಿ ಅಂದ್ರೆ 1, 2, 3, 4, 5ನೇ ತಾರೀಕಿನ ತನಕನೂ ಕೂಡ ನಿಮಗೆ ಆರಿದ್ರ ಮಳೆ ಇರುತ್ತೆ. ಆ ಆರಿದ್ರ ಮಳೆಯ ಸಂದರ್ಭದಲ್ಲೂ ಕೂಡ ಉತ್ತಮ ಮಳೆಯನ್ನ ತಾವು ಕಾಣಬಹುದಾಗಿದೆ. ನಂತರ ಬರುವಂತಹದ್ದು ಪುನರ್ವಸು ಮಳೆ. ಈ ಪುನರ್ವಸು ಮಳೆ 5ನೇ ತಾರೀಕಿನಿಂದ 19ನೇ ತಾರೀಕಿನ ತನಕ ಈ ಪುನರ್ವಸು ಮಳೆ ಇರುತ್ತೆ ಅಂತ. ಜೊತೆಗೆ 19ನೇ ತಾರೀಕಿನಿಂದ 30ನೇ ತಾರೀಕುವರೆಗೂ ಪುಷ್ಯ ಮಳೆ ಇರುತ್ತೆ. ನಮ್ಮ ಭಾರತ ದೇಶದ ಆದ್ಯಂತನೂ ಕೂಡ ಈ ಪುಷ್ಯ ಮಳೆಯಲ್ಲಿ ಅತ್ಯಂತ ತುಂಬಾ ಉತ್ತಮವಾಗಿ ಮಳೆ ಆಗುವಂತಹ ಸಾಧ್ಯತೆಯನ್ನು ಕೂಡ ಕಂಡು ಬರ್ತಾ ಇದೆ. ಪ್ರೀತಿಯ ವೀಕ್ಷಕರೇ, ನಾನು ಹೇಳ್ತಾ ಇರುವುದು ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಗ್ರಹಗಳ ಪಲ್ಲಟವನ್ನು ನಾವು ನೋಡ್ಕೊಂಡು ಬರೋಣ. ಗ್ರಹಗಳ ಪಲ್ಲಟ ಯಾವ ರೀತಿಯಾಗಿದೆ ಮೊದಲನೇದಾಗಿ ನೋಡ್ಕೊಂಡು ಬರೋಣ. 6ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ನಂತರ 12ನೇ ತಾರೀಕು ಕುಜ ವೃಷಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಮೊದಲು 12 ದಿವಸಗಳ ಕಾಲ ಮೇಷ ರಾಶಿಯಲ್ಲಿ ಕುಜ ಸ್ವಕ್ಷೇತ್ರದಲ್ಲಿ ಇರ್ತಾನೆ ಅಂತ. ನಂತರ ಬರುವಂತಹ 16ನೇ ತಾರೀಕು ರವಿ ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಅದೇ ತಿಂಗಳು 15ನೇ ತಾರೀಕಿನ ತನಕ ರವಿ ಮಿಥುನ ರಾಶಿಯಲ್ಲೇ ಇರ್ತಾನೆ ಅಂತ. ಜೊತೆಗೆ 19ನೇ ತಾರೀಕು ಬುಧ ಸಿಂಹ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಬುಧ ಇಲ್ಲಿ ಕರ್ಕಾಟಕ ರಾಶಿಯಲ್ಲೇ 19 ದಿವಸಗಳ ಕಾಲ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನ ಮಾಡಿ ನಂತರ ಬರುವಂತಹ 10 ದಿನಗಳ ಕಾಲ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿ ಇರ್ತಾರೆ ಅಂತ. ಜೊತೆಗೆ ಶನಿ ಪರಮಾತ್ಮರು ಕೂಡ ವಕ್ರಗತಿಯಲ್ಲಿ ಮಕರ ರಾಶಿಯನ್ನ ದೃಷ್ಟಿಯಿಂದ ನೋಡ್ತಾ ಇರುವಂಥದ್ದು. ಜೊತೆಗೆ 6ನೇ ಮನೆಯಲ್ಲಿ ಕೇತು, 12ರಲ್ಲಿ ರಾಹು. ಇವೆಲ್ಲ ಗ್ರಹಗಳ ಸ್ಥಿತಿಯನ್ನ ನಾವು ನೋಡ್ಕೊಂಡು ಬಂದ್ವಿ. ಈ ಗ್ರಹಗಳ ಪಲ್ಲಟದಿಂದ ಮೇಷ ರಾಶಿಯವರಿಗೆ ಏನು ಶುಭ ಫಲ ಅನ್ನುವಂಥದ್ದು. ಮೊದಲನೇದಾಗಿ ಮೇಷ ರಾಶಿಯವರಿಗೆ ಕುಟುಂಬ ಸೌಖ್ಯ ಇರುತ್ತೆ ಅಂತ. ಕುಟುಂಬದಲ್ಲಿ ಗುರು ಇರುವುದರಿಂದ, ಗುರುಬಲ ಏನೋ ಇದೆ, ಕುಟುಂಬದಲ್ಲಿ ಗುರು ಇರುವುದರಿಂದ ನಾನಾ ರೀತಿಯ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿಯನ್ನ ಉಂಟು ಮಾಡುತ್ತದೆ ಅಂತ. ಆ ಅಭಿವೃದ್ಧಿಯ ಜೊತೆಗೆ ಸ್ವಲ್ಪ ಕುಂಠಿತ ಆಗುವಂತಹ ವ್ಯವಸ್ಥೆನೂ ಕೂಡ ಇಲ್ಲಿ ಇರುತ್ತೆ ಅಂತ. ಯಾಕಿರುತ್ತೆ ಅಂತಂದ್ರೆ 12ನೇ ಭಾವದಲ್ಲಿ ರಾಹು ಇರುವುದರಿಂದ ಈ ರಾಹು ಗ್ರಹ ಮೋಸಕ್ಕೆ ವಂಚನಕ್ಕೆ ಕಾರಕನಾಗಿರ್ತಾನೆ. ಆ ಮೋಸ ಹೋಗದೇ ಇರುವಂತಹ ರೀತಿಗೆ ಸುಬ್ರಹ್ಮಣ್ಯ ದೇವತಾ ಆರಾಧನೆ ಮಾಡುವುದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಜೊತೆಗೆ ಕುಟುಂಬದಲ್ಲಿ ಗುರು ಇರುವುದರಿಂದ ಮಾತೃ ಸುಖ, ಮಾನಸಿಕ ಸುಖ, ದೈಹಿಕ ಸುಖ, ಆರ್ಥಿಕ ಸುಖಗಳನ್ನು ಕೊಡ್ತಾನೆ. ಕುಟುಂಬದಲ್ಲಿ ಶಾಂತಿಯನ್ನು ಉಂಟು ಮಾಡ್ತಾನೆ. ಕುಟುಂಬದಲ್ಲಿ
ಅಣ್ಣ ತಮ್ಮಂದರು ಆಗಿರುವುದು ಅಥವಾ ಬಂಧು ಮಿತ್ರರಿಂದನೂ ಕೂಡ ಅನೇಕ ರೀತಿಯಾಗಿ ಸೌಖ್ಯವನ್ನ ಅನುಭವಿಸ್ತಾರೆ ಅಂತ ಮೇಷರಾಶಿಯವರು. ಜೊತೆಗೆ ಇಲ್ಲಿ ಕುಜನೂ ಕೂಡ ಗುರು ಸಂಬಂಧನಾಗಿರುವುದರಿಂದ ಕುಜನಿಂದ ಏನೇನು ಪ್ರಾಪ್ತಿಯಾಗ್ತದೆ ಅಂದ್ರೆ, ಕುಜ ಈಗ ಭೂಮಿಗೆ ಕಾರಕನಾಗಿರ್ತಾನೆ. ಕುಜ ಈಗ ಕ್ರೋಧಿ ನಾಮ ಸಂವತ್ಸರಕ್ಕೆ ರಾಜನಾಗಿರುವುದರಿಂದ ಭೂಮಿಗೆ ಕಾರಕನಾಗಿರ್ತಾನೆ, ಸೈಟ್ಗಳಿಗೆ ಕಾರಕನಾಗಿರ್ತಾನೆ. ಅಣ್ಣ ತಮ್ಮಂದರು, ದಾಯಾದಿಗಳು, ಬಂಧು ಮಿತ್ರರು ಕೂಡ ಕಾರಕನಾಗಿದ್ದು ಕುಟುಂಬದಲ್ಲಿರುವುದರಿಂದ ಎಲ್ಲವೂ ಕೂಡ ಸೌಖ್ಯವನ್ನ ಅನುಭವಿಸ್ತೀರಾ ಅಂತ. ಜೊತೆಗೆ ಇಲ್ಲಿ 4ರಲ್ಲಿ ರಾಹು, ರವಿ ಮತ್ತು ಚಂದ್ರ. ಚಂದ್ರ ಪ್ರತಿನಿತ್ಯನೂ ಕೂಡ ಒಂದೊಂದು ನಕ್ಷತ್ರವನ್ನ ಬದಲಾವಣೆಯನ್ನು ಕೂಡ ಮಾಡ್ತಾ ಇರ್ತಾನೆ ಅಂತ. ರವಿ 4ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಚಿಂತೆಗಳು ಕಾಡತೊಡಗುತ್ತವೆ ಅಂತ. ಚಂದ್ರ 4ಥ ಭಾವದಿಂದ ಹಾಗೆ ಸಂಚಾರವನ್ನ, ಪ್ರತಿ ನಕ್ಷತ್ರದ ಬದಲಾವಣೆಯನ್ನು ಕೂಡ ಚಂದ್ರ ಮಾಡ್ತಾ ಇರ್ತಾನೆ ಅಂತ. ಚಂದ್ರ ಮನಸ್ಸಿಗೆ ಕಾರಕನಾಗಿದ್ದು ಪ್ರತಿನಿತ್ಯ ಮನಸ್ಸು ಕೂಡ ಪರಿವರ್ತನೆಯನ್ನ ಮಾಡುವಂಥವನು ಚಂದ್ರ ಕಾರಕನಾಗಿರ್ತಾನೆ ಅಂತ. ಜೊತೆಗೆ ಇಲ್ಲಿ ಪಂಚಮದಲ್ಲಿ ಬುಧ, ಶುಕ್ರ ಇರುವುದರಿಂದ, ಬುಧ ಅಂದ್ರೆ ಬುದ್ಧಿಗೆ ಕಾರಕನಾಗಿರ್ತಾನೆ, ವ್ಯಾಪಾರ ವ್ಯವಹಾರಗಳನ್ನ ಅಭಿವೃದ್ಧಿಯನ್ನು ಉಂಟು ಮಾಡ್ತಾನೆ ಅಂತ. ಶುಕ್ರ ಜೊತೆಗೆ ಇರುವುದರಿಂದ ಅನಿರೀಕ್ಷಿತವಾಗಿ ಹಣಕಾಸು ಬರುವಂಥದ್ದು ಈ ಮೇಷರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಸಾಧ್ಯತೆ ಕೂಡ ಇದೆ ಅಂತ. ಇನ್ನ ವಿದ್ಯಾರ್ಥಿಯೇತರ ವರ್ಗದವರಿಗೆ, ವಿದೇಶಕ್ಕೆ ಹೋಗಿ ನಾವು ವಿದ್ಯಾಭ್ಯಾಸ ಮಾಡುವಂಥವರಿಗೂ ಕೂಡ ಅವಕಾಶವನ್ನ ಒದಗುತ್ತದೆ ಅಂತ. ಇನ್ನ ಪಿತ್ರಾರ್ಜಿತ ಆಸ್ತಿಗಳನ್ನ, ಮೇಷರಾಶಿಯವರು ಪಿತ್ರಾರ್ಜಿತ ಆಸ್ತಿಗಳನ್ನ ನಾವು ಇನ್ನೂ ಬಗೆಹರಿಸಿಕೊಂಡಿಲ್ಲ, ವರ್ಷಾನುಗಂಟ್ಲೆ ಹಾಗೇ ಇದೆ ನಮ್ಮ ಪಿತ್ರಾರ್ಜಿತ ಆಸ್ತಿ, ನಮ್ಮ ಅಣ್ಣ ತಮ್ಮಂದರು, ನಮ್ಮ ದಾಯಾದಿಗಳು ಬಿಡ್ತಾ ಇಲ್ಲ, ಅದನ್ನ ನಮಗೆ ಕೊಡ್ತಾ ಇಲ್ಲ ಅನ್ನುವಂಥವರು ಕೂಡ ಈ ತಿಂಗಳು ಬಹುತೇಕವಾಗಿ ಬಗೆಹರಿಯುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಜುಲೈ ತಿಂಗಳಿನಲ್ಲಿ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಮಂಡಿ ನೋವು, ಮೊಳಕಾಲು ನೋವು ಆಗುವಂತಹ ಸಾಧ್ಯತೆ ಕೂಡ ಇದೆ ಅಂತ. ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನಮಸ್ಕಾರ.